ನಮಸ್ತೆ ಫ್ರೆಂಡ್ಸ್. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಪ್ರಮುಖ ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿವೆ. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ ಪ್ರಮುಖ ಪ್ರಶ್ನೋತ್ತರಗಳು. 1. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡವು ನಡೆದ ವರ್ಷ ಯಾವುದು? 1ನೇದು 1917 ಏಪ್ರಿಲ್ 13ರಂದು. 2ನೇದು 1918 ಏಪ್ರಿಲ್ 13ರಂದು. 3ನೇದು 1919 ಏಪ್ರಿಲ್ 13ರಂದು. 4ನೇದು 1920 ಏಪ್ರಿಲ್ 13ರಂದು. ಉತ್ತರ 1919 ಏಪ್ರಿಲ್ 13ರಂದು. ಕ್ವಶನ್ 2. ಈ ಹತ್ಯಾಕಾಂಡವು ನಡೆದ ಸ್ಥಳ ಯಾವುದು? ಎ. ಲಾಹೋರ್, ಬಿ. ಅಮೃತ್ಸರ್, ಸಿ. ಚಂಡೀಗಢ, ಡಿ. ದೆಹಲಿ. ಉತ್ತರ ಬಿ. ಅಮೃತ್ಸರ್. 3rd ಕ್ವಶನ್. ಜಲಿಯನ್ ವಾಲಾ ಬಾಗ್ನಲ್ಲಿ ನೆರೆದಿದ್ದ ಜನರ ಮೇಲೆ ಗುಂಡು ಹಾರಿಸಲು ಆದೇಶ ನೀಡಿದ ಬ್ರಿಟಿಷ್ ಅಧಿಕಾರಿ ಯಾರು? 1ನೇದು ಲಾರ್ಡ್ ಕರ್ಜನ್. 2ನೇದು ಮೌಂಟ್ ಬ್ಯಾಟನ್. 3ನೇದು ಜನರಲ್ ಡಯರ್. 4ನೇದು ವಾರನ್ ಹೇಸ್ಟಿಂಗ್ಸ್. ಉತ್ತರ 3ನೇದು ಜನರಲ್ ಡಯರ್. ಕ್ವಶನ್ 4. ಯಾವ ಕಾಯ್ದೆಯ ವಿರುದ್ಧ ಪ್ರತಿಭಟಿಸಲು ಜನರು ಜಲಿಯನ್ ವಾಲಾ ಬಾಗ್ನಲ್ಲಿ ಸೇರಿದ್ದರು? 1ನೇದು ರೌಲತ್ ಆ್ಯಕ್ಟ್. 2ನೇದು ಮಿಂಟೋ ಮಾರ್ಲೆ ಸುಧಾರಣೆ. 3ನೇದು ಸೈಮನ್ ಕಮಿಷನ್. 4ನೇದು ಹಂಟರ್ ಕಾಯ್ದೆ. ಉತ್ತರ ರೌಲತ್ ಕಾಯ್ದೆ. ಕ್ವಶನ್ 5. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡವನ್ನು ಪ್ರತಿಭಟಿಸಿ ತನ್ನ ನೈಟ್ಹುಡ್ ಪ್ರಶಸ್ತಿ ಹಿಂತಿರುಗಿಸಿದವರು ಯಾರು? 1ನೇದು ಮಹಾತ್ಮ ಗಾಂಧಿ. 2ನೇದು ರವೀಂದ್ರನಾಥ್ ಠಾಗೂರ್. 3ನೇದು ಬಾಲ್ ಗಂಗಾಧರ್ ತಿಲಕ್. 4ನೇದು ಸುಭಾಷ್ ಚಂದ್ರ ಬೋಸ್. ಉತ್ತರ ರವೀಂದ್ರನಾಥ್ ಠಾಗೂರ್. ಅವರಿಗೆ ನೀಡಿದಂಥ ಪ್ರಶಸ್ತಿ ಯಾವುದಂದ್ರೆ ನೈಟ್ಹುಡ್. ಈ ಹತ್ಯಾಕಾಂಡದ ಬಗ್ಗೆ ತನಿಖೆ ನಡೆಸಲು ಬ್ರಿಟಿಷ್ ಸರ್ಕಾರ ನೇಮಿಸಿದ ಸಮಿತಿ ಯಾವುದು? 1ನೇದು ಸೈಮನ್ ಕಮಿಷನ್. 2ನೇದು ಹಂಟರ್ ಕಮಿಷನ್. 3ನೇದು ವರ್ಮಾ ಸಮಿತಿ. 4ನೇದು ಕ್ಯಾಬಿನೆಟ್ ಮಿಷನ್. ಹಂಟರ್ ಮಿಷನ್. ಇದರ ಉತ್ತರ ಹಂಟರ್. ಹಂಟರ್ ಅಂದ್ರೆ ಬೇಟೆಗಾರ ಅಂತ ಅರ್ಥ ಆದಾಗ ಜನರಲ್ ಡಯರ್ ಒಬ್ಬ ಬೇಟೆಗಾರ ಅಂತ ತಿಳ್ಕೊಬೇಕು ನಾವು ಇಲ್ಲಿ. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದಲ್ಲಿ ಜನರಲ್ ಡಯರ್ ಒಬ್ಬ ಹಂಟರ್ ಬೇಟೆಗಾರ. ಅದಕ್ಕೆ ನೇಮಿಸಿದ ಕಮಿಷನ್ ಯಾವುದು? ಹಂಟರ್ ಕಮಿಷನ್. ಕ್ವಶನ್ 7. ಹತ್ಯಾಕಾಂಡ ನಡೆದ ದಿನ ಯಾವ ಹಬ್ಬವಿತ್ತು? 1ನೇದು ಹೋಳಿ ಹಬ್ಬ. 2ನೇದು ದೀಪಾವಳಿ ಹಬ್ಬ. 3ನೇದು ಬೈಸಾಖಿ ಹಬ್ಬ. 4ನೇದು ಈದ್ ಹಬ್ಬ. ಉತ್ತರ ಬೈಸಾಖಿ ಹಬ್ಬ. 8. ಯಾವ ಇಬ್ಬರು ನಾಯಕರ ಬಂಧನವನ್ನು ಪ್ರತಿಭಟಿಸಲು ಅಲ್ಲಿ ಸಭೆ ಸೇರಿಸಲಾಗಿತ್ತು? ಕ್ವಶನ್. ಯಾವ ಇಬ್ಬರು ನಾಯಕರ ಬಂಧನವನ್ನು ಪ್ರತಿಭಟಿಸಲು ಅಲ್ಲಿ ಸಭೆ ಇಬ್ಬರನ್ನು ಬಂಧಿಸಿರ್ತಾರೆ ಬ್ರಿಟಿಷರು, ಅದರ ಬಂಧನ ಪ್ರತಿಭಟಿಸಲು ಅಲ್ಲಿ ಸಭೆ ಸೇರಿದೆ. 1ನೇದು ಗಾಂಧೀಜಿ ಮತ್ತು ನೆಹರು. 2ನೇದು ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು. 3ನೇದು ಭಗತ್ ಸಿಂಗ್ ಮತ್ತು ರಾಜ್ಗುರು. 4ನೇದು ತಿಲಕ್ ಮತ್ತು ಆನಿ ಬೆಸೆಂಟ್. ಉತ್ತರ ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು. ಕ್ವಶನ್ ನಂಬರ್ 9. ಲಂಡನ್ನಲ್ಲಿ ಮೈಕಲ್ ಓ ಡಯರ್ನನ್ನು ಹತ್ಯೆ ಮಾಡುವ ಮೂಲಕ ಈ ಘಟನೆಗೆ ಸೇಡು ತೀರಿಸಿಕೊಂಡ ಕ್ರಾಂತಿಕಾರಿ ಯಾರು? ಲಂಡನ್ನಲ್ಲಿ ಮೈಕಲ್ ಓ ಡಯರ್ನನ್ನು ಹತ್ಯೆ ಮಾಡುವ ಮೂಲಕ ಈ ಘಟನೆಯ ಸೇಡನ್ನು ತೀರಿಸಿಕೊಂಡ ಕ್ರಾಂತಿಕಾರಿ ಯಾರು? 1ನೇದು ಉಧಮ್ ಸಿಂಗ್. 2ನೇದು ಭಗತ್ ಸಿಂಗ್. 3ನೇದು ಚಂದ್ರಶೇಖರ್ ಆಜಾದ್. 4ನೇದು ಮದನ್ ಲಾಲ್ ಧಿಂಗ್ರಾ. ಉತ್ತರ ಉಧಮ್ ಸಿಂಗ್. 10ನೇ ಕ್ವಶನ್. ಈ ಘಟನೆಯ ನಂತರ ಗಾಂಧೀಜಿಯವರು ಬ್ರಿಟಿಷ್ ನೀಡಿದ ಯಾವ ಬಿರುದನ್ನು ತ್ಯಜಿಸಿದರು? ಈ ಘಟನೆಯ ನಂತರ ಗಾಂಧೀಜಿಯವರು ಬ್ರಿಟಿಷರು ನೀಡಿದ ಯಾವ ಬಿರುದನ್ನು ತ್ಯಜಿಸಿದರು? 1ನೇದು ರಾಯ್ ಬಹದ್ದೂರ್. 3ನೇದು ಕೈಸರ್ ಇ ಹಿಂದ್. 3ನೇದು ದಕ್ಷಿಣ ಆಫ್ರಿಕಾ ರತ್ನ. 4ನೇದು ಮಹಾತ್ಮ. ಉತ್ತರ ಕೈಸರ್ ಇ ಹಿಂದ್. ಈ ಬಿರುದನ್ನು ಗಾಂಧೀಜಿಯವರು ಬ್ರಿಟಿಷರಿಗೆ ಮರಳಿ ತ್ಯಜಿಸಿದರು.